ಆನೆ ಹೆಸರು ಮಂಗಳಂ ಅಂತೆ. ವಾವ್. ಹಾಂ, ಕ್ಯಾಮ್ರಾ ರೆಕಾರ್ಡ್. ವಾವ್, ಎಷ್ಟು ಚೆನ್ನಾಗಿದೆ. ದಯವಿಟ್ಟು ಈ ದೇವಸ್ಥಾನಕ್ಕೆ ಏನಾದರೂ ಬರೋ ಆಗಿದ್ದರೆ ಅರ್ಲಿ ಮಾರ್ನಿಂಗು ಇಲ್ಲ ಸಂಜೆ ಬನ್ನಿ, ಮಧ್ಯಾಹ್ನದ ಹೊತ್ತು ಬರಬೇಡಿ. ಈ ಗೋಪುರ ನೋಡಿದ್ರೆ ಒಳ್ಳೆ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಥರ ಇಲ್ಲ, ಸೇಮ್ ಅದೇ ಥರ ಇದೆ. ನಂಗೆ ಅದೇ ಫೀಲ್ ಅನ್ನಿಸ್ತು. ಬರ, ಥ್ಯಾಂಕ್ಸ್. ಹಾಂ, ಥ್ಯಾಂಕ್ ಯು. ಕೆರೆ. ಓ, ಏನೋ ಪ್ರೊಟೆಸ್ಟ್ ನಡೀತಾ ಇದೆ ಗುರು. ಕಲ್ಲುಪ್ಪು. ಜೈ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಹೊಸ ವ್ಲಾಗ್ಗೆ ಸ್ವಾಗತ. 2ನೇ ದಿನ ಇದು ಕುಂಭಕೋಣಮಲ್ಲಿ. ನಿನ್ನೆ ರಾತ್ರಿ ಬಂದು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿರೋದಕ್ಕೆ ದೇವಸ್ಥಾನಕ್ಕೇನು ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಕುಂಭಕೋಣಂ ಟೆಂಪಲ್ ಅಂತ ಒಂದಿದೆ, ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾನು ಯಾವುದೋ ಟ್ರೈನ್ ಬಂತು ಅಂದ್ಕೊಂಡೆ, ನೋಡಿದ್ರೆ ಬಸ್ಸು. ಈಗ ನಾವು ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ವೆಂಕಟರಮಣ ಸ್ವಾಮಿದು ತುಂಬ ಚೆನ್ನಾಗಿದೆ. ಇದೇ ಎಂಟ್ರೆನ್ಸು. ಹೀಗೆ ಒಳಗಡೆ ಹೋಗಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಈ ಕಡೆ ಬಂದಾಗ ಇಲ್ಲಿ ಬಂದು ವಿಸಿಟ್ ಮಾಡೋದು ಮರಿಬೇಡಿ. ದೇವಸ್ಥಾನಕ್ಕೆ ಬಂದೆ. ನಮಗೆ ಬೆಳಗ್ಗೆನೇ ಒಂದು ಗೆಸ್ಟ್ ಬಂದಿದ್ದಾರೆ. ಇಲ್ಲಿ ನೋಡಿ, ಆನೆ ಹೆಸರು ಮಂಗಳಂ ಅಂತೆ. ವಾವ್, ಎಷ್ಟು ಚೆನ್ನಾಗಿದೆ. ಸೂಪರ್. ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಿರೋ ಗೊತ್ತಿಲ್ಲ, ಇದಕ್ಕೆ ಮಾತ್ರ ಅರ್ಥ ಆಗ್ತಿರೋದನ್ನು. ದೇವ್ರ ದರ್ಶನ ಆಯಿತು. ಈ ದೇವಸ್ಥಾನದ ಹೆಸರು ಆದಿಕುಂಬೇಶ್ವರ ಅಂತ. ಯಾರಾದರೂ ಕುಂಭಕೋಣಂ ಬಂದಾಗ ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಆನೆಗೆ ಅಲಂಕಾರ ಮಾಡ್ತಿದ್ದಾರೆ. ತುಂಬ ಹಳೆಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿರೋ ಲಿಂಗ ನಾನು ಬೇರೆ ಎಲ್ಲೂ ನೋಡೇ ಇಲ್ಲ ಈ ಥರ. ಅಂದರೆ ಎಲ್ಲ ಕಡೆ ಲಿಂಗ ಹೇಗಿರುತ್ತೆ ಅಂದರೆ ಒಂಥರ ರೌಂಡ್ ಶೇಪಲ್ಲಿರುತ್ತೆ. ಬಟ್ ಇಲ್ಲಿ ಒಂದು ಗೋಪುರ ಥರ ಇದೆ. ತುಂಬ ಚೆನ್ನಾಗಿದೆ. ಬಂದಾಗ ಒಂದ್ಸಲಿ ವಿಸಿಟ್ ಮಾಡಿ. ತಿಂಡಿ ತಿಂದಿದ್ದಾಯಿತು. ಸದರನ್ ರೆಸ್ಟೋರೆಂಟ್ ಅಂತ ಇಲ್ಲೇ ದೇವಸ್ಥಾನ ರೋಡಲ್ಲೇ ಇದೆ. ತುಂಬ ಚೆನ್ನಾಗಿದೆ. ಇವಾಗ ಸೀದಾ ಇಲ್ಲಿಂದ ತಂಜಾವೂರಿಗೆ ಹೋಗಿ, ತಂಜಾವೂರಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ರಾಮೇಶ್ವರಂಗೆ ಜರ್ನಿ. ದೇವಸ್ಥಾನ ಬಂತು. ಅಲ್ಲಿಗೆ ನೋಡಿ ದೇವಸ್ಥಾನ, ಬೃಹದೀಶ್ವರ ಟೆಂಪಲ್. ನೀವು ಕಾಣಕ್ಕೆ ಬಂದ್ವಿ ತಂಜಾವೂರಿಗೆ. ಇದೇ ಮೈನ್ ಎಂಟ್ರೆನ್ಸು. ಅಲ್ಲಿ ಲಗೇಜ್ ಇಡೋ ಪ್ಲೇಸ್ ಇದೆ. ದೇವಸ್ಥಾನದ ಆಪೋಸಿಟೇ ಬೈಕ್ ಪಾರ್ಕಿಂಗ್ ಇದೆ. ಸೊ ಹಿಂಗೆ ಹೋಗ್ಬೋದು. ನೋಡೋಣ ಒಳಗಡೆ ಏನಾದರೂ ಮೊಬೈಲ್ ಕ್ಯಾಮ್ರಾ ಫೋಟೋಸ್ ಅಲೋ ಇದ್ದರೆ ಕ್ಯಾಪ್ಚರ್ ಮಾಡ್ತೀನಿ.
ನೋಡಿ ಹೇಗಿದೆ. ರಜಾ ಇರೋದ್ರಿಂದ ತುಂಬ ಜನ ಸೇರಿದ್ದಾರೆ. ದೇವ್ರ ದರ್ಶನ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ತುಂಬ ದೊಡ್ಡದು. ಈಶ್ವರ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಬೃಹತೇಶ್ವರ. ದ್ವಾರಪಾಲಕರು. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಅದಕ್ಕೆ ಕ್ಯಾಮ್ರಾದಲ್ಲಿ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅಭಿಷೇಕ ಮಾಡಿದ ನೀರು ಇಲ್ಲಿ ಬರುತ್ತೆ. ತಂಜಾವೂರು ನೋಡಬೇಕು. ಇನ್ನು ತುಂಬ ಮ್ಯೂಸಿಯಮ್ ಎಲ್ಲ ಇದೆ ಅಂತ, ಬಟ್ ಟೈಮ್ ಕಡಿಮೆ ಇರೋದ್ರಿಂದ ಇಲ್ಲಿಂದ ಇವಾಗ ರಾಮೇಶ್ವರಂಗೆ ಹೊರಡಬೇಕಾಗಿದೆ. ರಾಮೇಶ್ವರಂಗೆ ಹೋಗಿ ಸಾಯಂಕಾಲ ಧನುಷ್ಕೋಡಿ 12 ಗಂಟೆ ಆಯಿತು, ಹೊರಡಬೇಕು. ಇಲ್ಲಿ ನೋಡಿ ದೇವಸ್ಥಾನ, ತುಂಬ ಮಂಟಪಗಳು. ದಯವಿಟ್ಟು ಈ ದೇವಸ್ಥಾನಕ್ಕೆ ಏನಾದರೂ ಬರೋ ಆಗಿದ್ದರೆ ಅರ್ಲಿ ಮಾರ್ನಿಂಗು ಇಲ್ಲ ಸಂಜೆ ಬನ್ನಿ, ಮಧ್ಯಾಹ್ನದೊತ್ತು ಬರಬೇಡಿ. ತುಂಬ ಬಿಸಿಲು ಜಾಸ್ತಿ, ಕಾಲು ಸಿಕ್ಕಾಪಟ್ಟೆ ಸುಡುತ್ತೆ, ಹೆಜ್ಜೆ ಇಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ. ಆರಾಮಾಗಿ ಕೂತ್ಕೊಂಡು, ಬಿಸಿಲಿರಬಾರ್ದಷ್ಟೇ. ಬಿಸಿಲಿಲ್ಲ ಅಂದರೆ ಆರಾಮಾಗಿರ್ಬೋದು, ಬಿಸಿಲಿದ್ರೇ ಕಷ್ಟ. ಓಡಾಡಬೇಕು. ಅವರಲ್ಲಿ ಇದಾಕಿದ್ದಾರೆ, ಮ್ಯಾಟ್ ಹಾಕಿದ್ದಾರೆ, ಬಟ್ ಆ ಮ್ಯಾಟು ಇಲ್ಲ, ಅದು ಸುಡ್ತಿದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ನೋಡಿ ಮೇಲೆ ಫುಲ್ಲು ನಂದಿಗಳು, ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ನಂದಿ ಇದೆ. ಅಲ್ಲ, ಆಗಿನ ಕಾಲದ ಆರ್ಕಿಟೆಕ್ಚರ್ ಯಾವ ಥರ ಇದೆ, ಇವಾಗ ಈ ಥರ ಎಲ್ಲ ಕಟ್ಟೋಕ್ಕೂ ಆಗಲ್ಲ. ಕಲ್ಲಲ್ಲೇ ಕೆತ್ತನೆ ಮಾಡಿ ಅದನ್ನು ಜೋಡಿಸಿ, ಸಿಮೆಂಟ್ ಇರಲಿಲ್ಲ, ಏನಿಲ್ಲ. ನೋಡಿ ಹೇಗಿದೆ ಗೋಪುರ, ಸೂಪರಾಗಿದೆ. ನಮ್ಮ ಇಂಡಿಯಾದಲ್ಲ ಇಷ್ಟೊಂದು ಪ್ಲೇಸಸ್ ಇದೆ ನೋಡೋಕ್ಕೆ. ಫಾರಿನ್ಗೆಲ್ಲ ಏನಕ್ಕೆ ಹೋಗಬೇಕು, ಫಸ್ಟ್ ಇಲ್ಲಿರೋದು ಕವರ್ ಮಾಡಬೇಕು, ಆಮೇಲೆ ಅವ್ರ ದೇಶದೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಆಯಿತು. ನಮ್ಮಲ್ಲಿರೋದೇ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡಲ್ಲ. ಅಲ್ಲಿಗೋಗಿ ನಾನು ಅಲ್ಲಿ ನೋಡಿದೆ, ನಯಾಗ್ರಾ ಫಾಲ್ಸ್ ನೋಡಿದೆ, ಅದು ನೋಡಿದೆ, ಇದು ನೋಡಿದೆ ಅಂತ ಹೇಳ್ಬೋದು. ದೇವಸ್ಥಾನದ್ದು ಬ್ಲೂ ಪ್ರಿಂಟು ನೋಡಿ ಹೇಗಿದೆ ಅಂತ. ಎಷ್ಟು ದೊಡ್ಡದಾಗಿದೆ. ಸ್ಟಾರ್ಟಿಂಗ್ ಒಂದು ಗೋಪುರ, ಅದಾದಮೇಲೆ ಇನ್ನೊಂದು, ಒಟ್ಟು 15 ಇದೆ ನೋಡಿ. ಇಲ್ಲಿದೆ ಏನೇನು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಲೂ ಪ್ರಿಂಟ್. ಸೆಂಟ್ರಲ್ ದೇವಸ್ಥಾನ. ಈ ಗೋಪುರ ನೋಡಿದ್ರೆ ಒಳ್ಳೆ ಅಯೋಧ್ಯೆಯಲ್ಲಿ ರಾಮರ ದೇವಸ್ಥಾನ ಥರ ಇಲ್ಲ, ಸೇಮ್ ಅದೇ ಥರ ಇದೆ. ನಂಗೆ ಅದೇ ಫೀಲ್ ಅನ್ನಿಸ್ತು ಹೋಗಿದ ತಕ್ಷಣ. ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ. ಊಟ ಆಯಿತು. ಇವಾಗ ರಾಮೇಶ್ವರಂಗೆ ಹೋಗಬೇಕು. ಆದರೆ ಹೋಗೋಷ್ಟೊತ್ತಿಗೆ 6 ಗಂಟೆ ಮೇಲೆ ಆಗುತ್ತೆ. ಅದರಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಬಿಸಿಲು ಬೇರೆ ಜಾಸ್ತಿ ಇದೆ. ಭೀಮಾ ಇಲ್ಲೇ ಇದ್ದಾನೆ, ಫುಲ್ ಕಷ್ಟ ಬೀಳ್ತಿದ್ದಾನೆ ಭೀಮಾ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಇಲ್ಲಿಂದ ಹೊರಡೋಣ.
ಕರೆಕ್ಟಾಗಿ 200 ಕಿಲೋಮೀಟ್ರ್ ಇದೆ ಇಲ್ಲಿಂದ. 200 ಕಿಲೋಮೀಟ್ರು ಹೋಗ್ಬೇಕು ಇಲ್ಲಿಂದ ಇವಾಗ. ಹಾಂ, ಕ್ಯಾಮ್ರಾ ರೆಕಾರ್ಡ್. ಹಾಂ, டூ வீலர். புரியுது. அது முன்னாடி என்ன வந்தாலும் உங்களுக்கு கேமராவில் ரெக்கார்ட் ஆகிடும். ஹெல்மெட்டில் அதாவது என்னன்னு கேட்டீங்கன்னா, யாராவது கேட்குறாங்க, ஒரு பிரச்சனை, ஒரு அசம்பாவிதம் நடக்குது, இல்லை ஒரு காது வந்து எதுக்கே வந்து போகுதுன்னா அதில் ரெக்கார்ட் ஆகிக்குது. இப்போ நம்ம பேசினா முழுக்க அதில் ரெக்கார்ட் ஆகும். அங்கே தமிழ் தெரியாது. இந்த அளவுக்குலாம் உட்காந்து சாப்பிட்டாங்க, பேசினாங்க, மீட்டிங், அதாவது லொக்கேஷன் தெரியும், அது தெரியும்ல. பெங்களூர்லாம் பாதி பேருக்கு தமிழ் தெரியும், பாதி தமிழர்கள் அங்கே இருக்காங்க. மெட்ரோல லிட்டருக்கு எவ்வளோ கிலோமீட்டர்? 30 ಲೀಟ್ರಿಗೆ 30 ಲೀಟರ್ಗೆ. ಫುಲ್ ಟ್ಯಾಂಕ್ 280-300 ಕಿಲೋಮೀಟರ್ಸ್ வரும் ஃபுல் டேங்க். இப்போ 2 days எவ்வளோ பெட்ரோல் போடி? 4500, 1200, 700, 3200 பெட்ரோல். இது வரும். அதாவது 1000 தான் வந்து ட்ரெயினில் ட்ராவல் பண்ணியிருக்கீங்க. 1 days தான். ஆனால் இது வந்து நீங்கள் ஃப்ரீயாக சுற்றி பார்த்துக்கிட்டு போகலாம். அதனாக்கா கோயிலில் மட்டும் பார்த்துட்டு போகலாம். டூர் 5 days சண்டே ஒர்க். மேப் வந்து மெயின் ரோட்டை மட்டும் ஃபாலோ பண்ணுங்க. ஷார்ட்கட் அப்படின்ட்டு போய் இது பண்ணிடுறாங்க. மெயின் ரோடு. நான் ஒரு தடவை திருச்செந்தூர்லேருந்து மேல் திருப்பதின்னு சொல்லுவாங்க, தூத்துக்குடி மாவட்டத்தில், தூத்துக்குடி டிஸ்ட்ரிக்டில். அதுக்கு ஷார்ட்கட் வழியில் ஃபேமிலியோட ட்ராவலு போனால் ஷார்ட்டில் போயிட்டோம். நைட்டு ஈவினிங் 6:30க்கு மேலே ஆயிடுச்சு. அப்படியே இதெல்லாம் இல்லை, பிளாஸ்லாம் இல்லை. போனால் சென்ட்ரு ஃபாரஸ்ட்டு. ரிட்டர்ன் வந்தோம்னா பேக்லேயே வந்தோம் 2 kilometers. பெரிய இதாகி போச்சு. நம்ம இவர் தான் மேப் பார்த்து ஓட்டினவர் தியாகக்குள்ள. ஆனால் நாங்கள் போன வருஷம் ராமேஸ்வரம் போனோம்ல, அப்போ அந்த டிரைவர் ஒரு கோயிலுக்கு, இந்த இது உத்தரப்பிரதேசம் அங்கே கோயிலுக்கு போகிறதுக்கு மேப்பை போட்டுக்கிட்டே போனால் கடைசியில் போயிட்டான் ஒரு 20 கிலோமீட்ரு. அங்கே போய் கேட்டாங்க, இங்கே இல்லைன்னா அப்புறம் அதில் இருந்து திரும்பி வந்தால் அப்புறம் திரும்பி போனோம். இங்கே எங்கே போனீங்க? பெரிய கோயில் போயிருப்பாங்க. இந்த லைனில் வருங்க. இங்கே தஞ்சாவூர் பெரிய கோயில் டெம்பிள். அங்கே பிக் டெம்பிள். நீங்கள் அதில் வந்து அப்படியே வந்துக்கலாமே. சேலம் ಫಸ್ಟ್ ಪ್ಲೇಸು ಬೆಂಗಳೂರು ತಿರುನಲ್ವೇಲಿ ಅಲ್ಲ, ತಿರುವಣ್ಣಾಮಲೈ. ಅದು ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಚಿದಂಬರಂ. ಥರ್ಡ್ ಕುಂಭಕೋಣಂ. ಇದು ತಂಜಾವೂರು. ನೆಕ್ಸ್ಟ್ ರಾಮೇಶ್ವರಂ, ಧನುಷ್ಕೋಡಿ, ಅಲ್ಲಿಂಚೆ ಕನ್ಯಾಕುಮಾರಿ. 20 kilometers புதுக்கோட்டை. 20 kilometers புதுக்கோட்டை. டவுன் சிட்டிக்குள்ளே புவனேஸ்வரி டெம்பிள்னு ஃபேமஸான டெம்பிள். புவனேஸ்வரி டெம்பிள். புவனேஸ்வரி டவுன், சென்ட்ரல் டவுன். பைபாஸில் போவான், உள்ளுக்கு போயிருக்கேன். டவுனில் உள்ளுக்கு நல்லா ஃபேமஸான டெம்பிள். ஃபாரினர்ஸ் முழுக்க இந்த லைன் போனாங்கன்னா புவನೇಶ್ವರಿ ಟೆಂಪಲ್ ಅಟೆಂಡ್ ಮಾಡಿட்டு தான் போவாங்க. ಹೋಗಿ ಬರೋಣ, ಯಾಕಂದರೆ ಇನ್ನೂ ಆಗಲ್ವಲ್ಲ. இந்த ராமேஸ்வரம்ல 6 o'clock க்ளோஸ், தனுஷ்கோடி 6 o'clock க்ளோஸ். ஆமாம், நீங்கள் அங்கே போய் ஸ்டே பண்ணலாம். ஸ்டே பண்ணிவிட்டு டுமாரோ மார்னிங் தான் பண்ணலாம். நீங்கள் ஒரு மார்னிங் 5 o'clockலாம் போயிட்டீங்கன்னு வச்சுங்களேன், ஃப்ரீயாக தரிசனம். அதுக்கு மேலே போனீங்கன்னா கியூவில் நின்று நனைஞ்சு
ಧನುಷ್ಕೋಡಿ தனுஷ்கோடி ஒன்றும் ஃப்ரீயாக பார்க்கலாம். ராமேஸ்வரம் டெம்பிள் டெம்பிள் போனீங்கன்னா முடிச்சுட்டு மார்னிங் டிஃபன் முடிச்சுட்டு 9:30க்கு வந்தீங்கன்னா 10 o'clock அப்துல் கலாம் மியூசியம். நீங்கள் இப்போவே கிளம்புனீங்கன்னா புதுக்கோட்டை புவனேஸ்வரி டெம்பிள் முடிச்சுட்டு அங்கேருந்து ஒரு 32 கிலோமீட்டர்ஸ் பிள்ளையார்பட்டி கேள்விப்பட்டிருக்கீங்களா? பிள்ளையார்பட்டி டெம்பிள் ஆன் த வே ஃபேமஸ்ஸு, வேர்ல்டு ஃபேமஸ்ஸு. இங்கே தான் பிள்ளையார் வந்து பிள்ளையார் அதை செல்லில் போட்டு பாருங்க. பிள்ளையார் பட்டி போகிற லைன் தானே அப்படியே பாருங்க. இது வெயிலுக்கு ஒன்றும் பண்ணாதா? வெயிட் இருக்கு 4 kg. கிளைமேட்டு சன் அதுனால எந்த மாதிரி இருக்க பூரா ஹீட் ஆகுதுக்கு மேம் கேக்குறாங்க. ஹீட் கூலிங் டைம்க்கு ஓகே. கூலிங் டைம்க்கு ஓகே. ஈட்டிங் டைம் சேஃப்டிக்கா சேஃப்டி. இது பேண்ட் உள்ள ரிலேஷனா ஃப்ரெண்ட்ஸ். இது போல அதெல்லாம் ஃபேமிலி டூராக வந்தோம். அப்போ தான் வந்து ஃபுல்லாங்க ஃபேமிலியில் காரா ட்ரெயினா இல்லை பைக்கில் ஃப்ரெண்ட்ஸ் தான். கால் தான் சொல்கிறேன். அதாவது இப்போ நீங்கள் வந்த டெம்பிள்லாம் வெரி வெரி இம்பார்ட்டன்ட் டெம்பிள். ஃபாரினர்ஸ் விசிட் பண்ணுற டெம்பிள். அப்போ ஃபேமிலியோடு வந்தால் இன்னும் ரொம்ப சந்தோஷப்படுவாங்கல்ல எல்லா ஃபேமிலியும். ಸರಿನಾ ಬರ. ಥ್ಯಾಂಕ್ಸ್. ಥ್ಯಾಂಕ್ ಯು. ನನಗೆ ತಮಿಳ್ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಏನೋ ಹಂಗೋ ಹಿಂಗೋ ಒಂದೇ ಕಡೆ ಮಾತಾಡಿಕೊಂಡು ಅರ್ಥ ಮಾಡ್ಕೊಂಡ್ವಿ. ನನಗೆ ಎಷ್ಟು ಅರ್ಥ ಇದೆ ಗೊತ್ತಿಲ್ಲ, ಅವ್ರಿಗೂ ಅದೇ ಥರ ಇರುತ್ತೆ. ಅರ್ಥ ಆಗುತ್ತೋ ಇಲ್ವೋ ಮೆಸೇಜ್ ಕನ್ವೆ ಆಗಬೇಕಷ್ಟೆ. ಅವ್ರಿಗೆ ನಾವು ಮಾತಾಡೋ ಮೆಸೇಜ್ ಕನ್ವೆ ಆದರೆ ಸಾಕು. ಹೆಂಗೋ ಹಂಗೆ. ವಾವ್, ಎಷ್ಟು ಚೆನ್ನಾಗಿದೆ. ವಾವ್, ಕಾಡಲ್ಲಿ ಹೋಗ್ತಾ ಇದೀವಿ ಇವಾಗ. ಕಾಡು ನಮ್ಮೂರು ಕೆರೆ ಕಟ್ಟೆ ಅದ್ರ ನೀರೇ ಇಲ್ಲ. ಕಾಡು ಏನಂದ್ರೆ ಏನು ಏನೋ ಒಟ್ಟಿನಲ್ಲಿ ಹೈವೇ ಬಿಟ್ಟರೆ ಫುಲ್ಲು ಬಿಸಿ ಹೈವೇ. ಅದಕ್ಕೆ ಹೈವೇ ಬೇಡ ಅಂತ ಹಳ್ಳಿ ಮೇಲೆ ಬೇರೆ ರೂಟ್. ಈ ರೂಟು ಸೀದಾ ಕೋಸ್ಟಲ್ ರೋಡು ಕರ್ಕೊಂಡು ಹೋಗುತ್ತೆ. ನಾನು ಅದು ರೋಡಲ್ಲಿ ಮಲಗಿದ್ದೀನಿ ನೋಡಿ, ಸಡನ್ನಾಗಿ ಹಾವು ಅಂದ್ಕೊಂಡ್ಬಿಟ್ಟೆ. ಆಗಲೇ ಮುಂಚೆ ಹೋಯ್ತಲ್ಲ ಆ ಥರ. ಕಾವೇರಿ ನೀರು ಬೇಕು, ಇಲ್ಲೆಲ್ಲ ಖಾಲಿ. ಹುಚ್ಚ ವೆಂಕಟದ ಸಾಂಗ್ ಇದೆಯಲ್ಲ, ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ ಅಂತ. ನಿನ್ನ ಕಣ್ಣಿನ ರೆಪ್ಪೆಯು ನಾನಮ್ಮ ಅಂತ. ಸೊ
వెల్కమ్ ನನ್ನ ಮಗನ್ ನಾನು ಎಕ್ಕಡ ಇದು ಕಷ್ಟದಾಗಿದೆ. ನೋಡಿ ಇದೆಲ್ಲ ಉಪ್ಪು, ನದಿಯಿಂದ ಉಪ್ಪು ತೆಗಿತಾರಲ್ಲ ಇದೇ ಜಾಗ, ಇವೆಲ್ಲ ಇದೆ, ಇದೆಲ್ಲ ಅದಕ್ಕಂತಾನೆ ಜಾಗ ಇಟ್ಟಿರೋದು ಉಪ್ಪು ಮಾಡೋಕ್ಕೆ. ಉಪ್ಪು ನದಿಯಿಂದ ತಂದು ಉಪ್ಪನ್ನೆಲ್ಲ ಇಲ್ಲಿ ಸಪ್ರೇಟ್ ಮಾಡಿ ಸೇಲ್ ಮಾಡ್ತಾರೆ. ಓ ಏನೋ ಪ್ರೊಟೆಸ್ಟ್ ನಡೀತಾ ಇದೆ ಗುರು. ಏನೋ ಪ್ರೊಟೆಸ್ಟ್ ನಡೀತಾ ಇದೆ ಅಷ್ಟೇ. ಅವರು ಧಿಕ್ಕಾರ ಧಿಕ್ಕಾರ ಅಂತಿದ್ದಾರೆ ಅಂತ ಅಷ್ಟೇ ಅಷ್ಟೇ. ಇನ್ನೇನು ಅರ್ಥ ಆಗಲಿಲ್ಲಪ್ಪ ನನಗಂತೂ ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ನೋಡಿ. ಇದೇ ಉಪ್ಪು ಉಪ್ಪು ಕಾಣಿಸ್ತಿದ್ಯಾ? ಉಪ್ಪು ಈಗ ಸಮುದ್ರದಿಂದ ನೀರು ತರ್ತಾರೆ, ನೀರು ತಂದು ಈ ಥರ ಇದು ಮಾಡ್ತಾರೆ. ಅದು ಹಾಗೆ ಆವಿ ಆಗಿ 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 ಕೊನೆಯಲ್ಲಿ ಉಪ್ಪು ಮಿಗುಳುತ್ತೆ. ಸೊ ಆ ಉಪ್ಪನ್ನೆಲ್ಲ ಆಗಿರೋದೆಲ್ಲ ತಂದು ಹೀಗೆ ಗಡ್ಡೆ ಹಾಕ್ತಾರೆ. ಕಲ್ಲುಪ್ಪು ಇದೆಲ್ಲ ಉಪ್ಪೆ ಫುಲ್ಲು, ಇಲ್ಲಿಂದ ಅಲ್ಲಿ ಅಲ್ಲಿ ಎಲ್ಲ ಅದೇ ಥರ ಮಾಡಿದ್ದಾರೆ ನೋಡಿ. ಇದೆಲ್ಲ ಉಪ್ಪೆಲ್ಲ ಮೇಲೆ ಬರುತ್ತಲ್ಲ, ಉಪ್ಪು ಬಂದಿದ್ದೆಲ್ಲ ಆ ಥರ ಗಡ್ಡೆ ಮೇಲೆ ಹಾಕ್ತಾ ಇರ್ತಾರೆ. ಗಡ್ಡೆ ಮೇಲೆ ಹಾಕಿ ಹಾಕಿ ಇದು ಮಾಡ್ತಾರೆ. ಅಲ್ಲಿ ಈ ಥರ ಕೋಸ್ಟಲ್ ಏರಿಯಾದಲ್ಲೆಲ್ಲ ಇದು ಕಾಮನ್ನು. ನಮಗೆ ಉಪ್ಪು ಈ ಕಡೆಯಿಂದನೇ ಜಾಸ್ತಿ ಸಿಗುತ್ತೆ, ಕೋಸ್ಟಲ್ ಏರಿಯಾ ಕಡೆಯಿಂದ ಎಲ್ಲ. ಬಂತು ಟ್ರೈನು. ರಾಮೇಶ್ವರಮ್ಗೆ ಬಂದ್ವಿ. ಇವಾಗ ರಾಮೇಶ್ವರಂ ಹತ್ರ ಬಂದು ಎಲ್ಲ ಕಡೆ ಹುಡ್ಕಾಡಿದ್ವಿ, ಒಂದು ಹೋಟ್ಲು ಸಿಗಲಿಲ್ಲ. ಹತ್ತತ್ರ 1 ಅವರ್ ಆಗಿ ಹುಡ್ಕೋದ್ವಿ. ಒಂದು 7:45 8 ಗಂಟೆ ಹಂಗೆ ಬಂದ್ವಪ್ಪ ರಾಮೇಶ್ವರಂಗೆ. ಅದೇ ಯಾವ ಹೋಟ್ಲು ಸಿಗಲಿಲ್ಲ. ಕೊನೆಗೆ ನಮ್ಮ ಅದೃಷ್ಟಕ್ಕೆ ಈ ಹೋಟ್ಲ್ ಸಿಕ್ತು, JM ರೆಸಿಡೆನ್ಸಿ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ ರೂಮ್ಸ್ ಎಲ್ಲ, ಓಕೆ. ಇದೊಂದೇ ಸಿಕ್ಕಿದ್ದು. ಎಲ್ಲಿ ಕೇಳಿದ್ರೂ ಇಲ್ಲ ಖಾಲಿ ಆಗಿದೆ ಅಂತಿದ್ರು. ಅದಕ್ಕೆ ಇಲ್ಲಿ ಬಂದು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೇ ಧನುಷ್ಕೋಡಿ, ರಾಮೇಶ್ವರಂ ದೇವಸ್ಥಾನ, ಆಮೇಲೆ ಅಬ್ದುಲ್ ಕಲಾಂ ಅವ್ರ ಮ್ಯೂಸಿಯಮ್ಮು, ಬೀಚ್ ಇದೆಯಂತೆ, ಇನ್ನೂ ಏನೇನು ಪ್ಲೇಸಸ್ ಇದೆಯೋ ಅದೆಲ್ಲ ನೋಡ್ಬೋದು ಇಲ್ಲಿ. ಏನೋ ಒಳ್ಳೆ ಗೋವಾ ವೈಬ್ಸ್ ಥರ ಇದು ಮಾಡಿದ್ದಾರೆಲ್ಲ, ಮರಕ್ಕೆಲ್ಲ ಲೈಟ್ಗಳೆಲ್ಲ ಹಾಕಿ ಇದು ಮಾಡಿದ್ರು. ಇದು ಯಾಕೋ ಆಫ್ ಆಗೋಗಿದೆ, ಆಗಲೇ ಆನಲ್ಲಿತ್ತು. ಸೊ ನನ್ನ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಫಸ್ಟ್ ಫ್ಲೋರಲ್ಲಿ ನಾವು ಇವಾಗ ಇವತ್ತಿಗೆ ಮುಗೀತು ಅಷ್ಟೇ, ಇನ್ನೇನಿಲ್ಲ. ಹೋಗಿ ರೆಸ್ಟ್ ಮಾಡೋದು, ಮತ್ತು ನಾಳೆ ಬೆಳಗ್ಗೆ ಎದ್ದು 3ನೇ ದಿನ ಸ್ಟಾರ್ಟ್ ಮಾಡೋದು.